ಗೈಸ್, ಸೊ ಇದೇನು ಗೊತ್ತಾ, ಇದು ವಾಟರ್ ಚೇಸ್ ನಟ್ಸ್ ಅಂತ. ನಾನು ಆ್ಯಕ್ಚುಲಿ ಇದನ್ನು ಟ್ರೈ ಮಾಡಿದ್ದೆ. ಇದನ್ನು ಬಾಯ್ಲ್ ಮಾಡಿರಲಿಲ್ಲ. ನನಗೆ ಟೇಸ್ಟ್ ಮಾಡಿದಾಗ ಫಸ್ಟಿಗೆ ಏನು ಅನಿಸಿದ್ದು ಅಂದರೆ ಬಾಯ್ಲ್ ಮಾಡಿದೆ ಹಾಗೆ ರಾ ತಿಂದಾಗ ಒಂಥರ ಅದು ಕೊಕೊನಟ್ ಥರ ಇದೆ ಅಂತ. ನನ್ನ ಸಿಸ್ಟರ್ ಟ್ರೈ ಮಾಡಿದಾಗ ಇಲ್ಲ ಇದು ಗೆಣಸ್ ಥರ ಇದೆ, ಮೋಸ್ಟ್ಲಿ ಇದನ್ನು ಬಾಯ್ಲ್ ಮಾಡ್ಬೇಕು ಅನ್ಸುತ್ತೆ ನೋಡು ಅಂತ. ಆಮೇಲೆ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ಗೊತ್ತಾಯಿತು ಎಷ್ಟೊಂದು ಜನ ಇದನ್ನು ರಾನು ತಿನ್ಬೋದು, ಹಾಗೆಯೇ ಇಲ್ಲ ಅಂತಂದರೆ ನೀವು ಬಾಯ್ಲ್ ಮಾಡಿಕೊಂಡು ತಿನ್ಬೋದು. ಆ್ಯಕ್ಚುಲಿ ಇದು ಬಾಯ್ಲ್ ಮಾಡಿದ್ದು ಇನ್ನೂ ಚೆನ್ನಾಗಿ ಟೇಸ್ಟ್ ಇದೆ. ನಾನು ಬಾಯ್ಲ್ ಮಾಡಿದ್ದೀನಿ ಇವಾಗ, ನೋಡ್ತಿರ್ಬೋದು ಫುಲ್ ಸ್ಟೀಮ್ ಬರ್ತಿದೆ. ಇವಾಗ ಜಸ್ಟ್ ಬಾಯ್ಲ್ ಮಾಡಿದ್ದು. ಫಸ್ಟಿಗೆ ಒಂದ್ಸರಿ ಬಾಯ್ಲ್ ಮಾಡಿದ್ನಾ, ಆಮೇಲೆ ಅನ್ನಿಸ್ತು ಮೋಸ್ಟ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಇದು ಬಾಯ್ಲ್ ಆದಮೇಲೆ ಯಾವ ಥರ ಟೇಸ್ಟ್ ಇತ್ತು ಗೊತ್ತಾ, ಒಂಥರ ಇವಾಗ ಶೇಂಗಾನ ಬಾಯ್ಲ್ ಮಾಡಿ ಹಸಿ ಶೇಂಗಾನ ಕುದಿಸಿ ತಿಂದಾಗ ಎಷ್ಟು ಟೇಸ್ಟಿ ಅನ್ಸುತ್ತಲ್ಲ ಅಷ್ಟೇ ಟೇಸ್ಟಿ ಅನ್ನಿಸ್ತಾ ಇತ್ತು. ಬಟ್ ಸಾಲ್ಟ್ ಅಷ್ಟು ಮಿಸ್ ಆಗಿದೆ ಅಂತ ಅನ್ನಿಸ್ತಾ. ಇವಾಗ ತಿಂದರೆ ಹೇಗೆ ಅನ್ನಿಸ್ತಿದೆ ಅಂದರೆ ಇದು ಏನಂತಾರದು ಜಾಕ್ ಫ್ರೂಟಿಂದು ಬೀಜನ ನಾವು ಹುರಿದು ತಿಂದಾಗ ಹೇಗಿರುತ್ತಲ್ಲ ಸೇಮ್ ಎಕ್ಸಾಕ್ಟ್ ಹಾಗೆ ಇದೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು ಬೆಸ್ಟ್. ಐ ಹೈಲಿ ರೆಕಮೆಂಡ್ ನಿಮಗೆ ಇದನ್ನು ಟ್ರೈ ಮಾಡಿ ಅಂತ. ಬಾಯ್.